2026ರ ಫಿಫಾ ವಿಶ್ವಕಪ್ನ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನ 2-0 ಗೋಲುಗಳಿಂದ ಸೋಲಿಸಿತು. ನಿನ್ನೆ ಜೂನ್ 11, 2026ರಂದು ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೆಡಾ ಕ್ರೀಡಾಂಗಣದಲ್ಲಿ ನಡೆದ ಎ ಗುಂಪಿನ ಈ ಪಂದ್ಯದಲ್ಲಿ ದ್ವಿತೀಯಾರ್ಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊದಲ ಪಂದ್ಯದಲ್ಲಿಯೇ 3 ಕೆಂಪು ಕಾರ್ಡ್ಗಳ ಪ್ರದರ್ಶಿಸಲ್ಪಟ್ಟವು. ಅವುಗಳಲ್ಲಿ 2 ದಕ್ಷಿಣ ಆಫ್ರಿಕಾ ಆಟಗಾರರಿಗೆ ಹಾಗೂ 1 ಮೆಕ್ಸಿಕೋ ಆಟಗಾರರಿಗೆ ತೋರಿಸಲಾಯಿತು. ಪಂದ್ಯದ 9ನೇ ನಿಮಿಷದಲ್ಲಿಯೇ ಜೂಲಿಯನ್ ಕ್ವಿನೋನ್ಸ್ ಮೆಕ್ಸಿಕೋ ಪರ ಮೊದಲ ಗೋಲು ದಾಖಲಿಸಿದ್ರು. 1986ರ ವಿಶ್ವಕಪ್ನಲ್ಲಿ ಡಿಯಾಗೋ ಮರಡೋನಾ ನೇತೃತ್ವದ ಅರ್ಜೆಂಟೀನಾ ತಂಡವು ಪಶ್ಚಿಮ ಜರ್ಮನಿಯನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿದ್ದ ಇದೇ ಐತಿಹಾಸಿಕ ಅಜ್ಟೆಕಾ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯಿತು. ದ್ವಿತೀಯಾರ್ಧದ 50ನೇ ನಿಮಿಷದಲ್ಲಿ ದಕ್ಷಿಣ ಆಫ್ರಿಕಾದ ಯಾಯಾ ಸಿತೋಲೆ ಕೆಂಪು ಕಾರ್ಡ್ ಪಡೆದು ಮೈದಾನವನ್ನ ತೊರೆಯಬೇಕಾಯಿತು. ಇದರಿಂದ ದಕ್ಷಿಣ ಆಫ್ರಿಕಾದ 10 ಆಟಗಾರರೊಂದಿಗೆ ಆಟ ಮುಂದುವರಿಸಲಾಯಿತು. ನಂತರ ದಕ್ಷಿಣ ಆಫ್ರಿಕಾದ ತೆಂಬಾ ಜ್ವಾನ್ವೆ ಹಾಗೂ ಮೆಕ್ಸಿಕೋದ ಸೀಸರ್ ಮೊಂಟೆಸ್ ಕೂಡ ಈಗ ಕೆಂಪು ಕಾರ್ಡ್ ಪಡೆದ್ರು. 67ನೇ ನಿಮಿಷದಲ್ಲಿ ರೌಲ್ ಜಿಮಿಸನ್ ಹೆಡರ್ ಮೂಲಕ ಮೆಕ್ಸಿಕೋದ 2ನೇ ಗೋಲು ದಾಖಲಿಸಿ ಆತಿಥೇಯ ರಾಷ್ಟ್ರದ ಜಯವನ್ನ ಖಚಿತಪಡಿಸಿದ್ರು. ಇಂದು ಕೆನಡಾ ಮತ್ತು ಬೋಸ್ನಿಯಾ ನಡುವೆ ಹಣಾಹಣಿ ನಡೆಯಲಿದೆ. ಫಿಫಾ ಫುಟ್ಬಾಲ್ ಟೂರ್ನಿಯ ಬಿ ಗುಂಪಿನ ಪಂದ್ಯದಲ್ಲಿ ಪೈಪೋಟಿ ನಡೆಯಲಿದೆ. ಫಿಫಾ ವಿಶ್ವಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕೆನಡಾ ಮತ್ತು ಬೋಸ್ನಿಯಾ ಮುಖಾಮುಖಿಯಾಗ್ತಾ ಇವೆ. ಇಂದು ಕೆನಡಾ ಮತ್ತು ಬೋಸ್ನಿಯಾ ನಡುವೆ ಹಣಾಹಣಿ ನಡೆಯಲಿದೆ. ಫಿಫಾ ಫುಟ್ಬಾಲ್ ಟೂರ್ನಿಯ ಬಿ ಗುಂಪಿನ ಪಂದ್ಯ ಇಂದು ನಡೆಯಲಿರುವಂಥದ್ದು. ಈ ಒಂದು ಪಂದ್ಯದಲ್ಲಿ ಈ 2 ತಂಡಗಳ ನಡುವೆ ಪೈಪೋಟಿ ನಡೆಯಲಿದೆ. ಫಿಫಾ ವಿಶ್ವಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕೆನಡಾ ಮತ್ತು ಬೋಸ್ನಿಯಾ ಮುಖಾಮುಖಿಯಾಗಲಿವೆ.